ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು 5 ಜಿಲ್ಲೆಗಳ ರೈತರನ್ನು ಒಳಗೊಂಡಂತೆ ತನ್ನ ಮೊಟ್ಟಮೊದಲ ಕೃಷಿ ಮೇಳ 2025 ವಿಸಿ ಫಾರ್ಮ್ ಆವರಣದಲ್ಲಿ ಇದೇ 5ರಿಂದ 7ರವರೆಗೆ 3 ದಿನಗಳ ಕಾಲ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿರುವುದಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ KM ಅರುಣಿಕುಮಾರ ತಿಳಿಸಿದರು. ವಿಸಿ ಫಾರಂನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ವಿವರಣೆ ನೀಡಿ ಮಾತನಾಡಿದ ಅವರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಕಾರ್ಯವ್ಯಾಪ್ತಿಗೆ 3 ಕೃಷಿ ಮಹಾವಿದ್ಯಾಲಯಗಳು, 1 ಅರಣ್ಯ ಮಹಾವಿದ್ಯಾಲಯ, 1 ವಲಯ ಕೃಷಿ ಸಂಶೋಧನಾ ಕೇಂದ್ರ, 3 ಕೃಷಿ ಸಂಶೋಧನಾ ಕೇಂದ್ರ, ಅದರ ಜೊತೆಗೆ 1 ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, 1 ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, 3 ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು 2 ವಿಸ್ತರಣಾ ಶಿಕ್ಷಣ ಘಟಕಗಳನ್ನು ಒಳಗೊಂಡಿದೆ ಅಂತ ಹೇಳಿದರು. ಈ ಕೇಂದ್ರದಿಂದ ಈವರೆಗೆ ಭತ್ತದಲ್ಲಿ 45 ತಳಿಗಳು, 3 ಹೈಬ್ರಿಡ್, 50 ತಾಂತ್ರಿಕತೆಗಳು, ರಾಗಿಯಲ್ಲಿ 37 ತಳಿ, ಕಬ್ಬಿನಲ್ಲಿ 17 ಮತ್ತು 20 ತಂತ್ರಜ್ಞಾನಗಳನ್ನು, ಮುಸ್ಕಿನ ಜೋಳ 4 ತಳಿಗಳು, ಮೇವಿನ ಬೆಳೆಗಳಲ್ಲಿ 4 ಸೂರ್ಯಕಾಂತಿ ಸಂಕೀರ್ಣ ತಳಿ, KBS H88, ಚಾಮರಾಜನಗರ ಕಪ್ಪು ಅರಿಶಿಣದ ತಳಿ, CHMBT ಅರಿಶಿಣದ ತಳಿ, IISRR ಪ್ರತಿಭಾ ತಳಿಗಳು ಹಾಗೂ ತಾಂತ್ರಿಕತೆಗಳನ್ನು ಬಿಡಿಸಿ ರೈತರಿಗೆ ಒದಗಿಸಲಾಗಿದೆ ಅಂತ ಅವರು ವಿವರಣೆ ನೀಡಿದರು. ಕೃಷಿ ಮೇಳದಲ್ಲಿ ಒಂದೇ ಸೂರಿನಡಿ ನವೀನ ಕೃಷಿ ತಂತ್ರಜ್ಞಾನಗಳ ಪ್ರದರ್ಶನ, ವಸ್ತು ಪ್ರದರ್ಶನ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಪದ್ಧತಿ ಪ್ರಾತ್ಯಕ್ಷಿಕೆಗಳು, ಪಶುಸಂಗೋಪನಾ ತಾಂತ್ರಿಕತೆಗಳು, ಮೀನು ಕೃಷಿ, ಸಸ್ಯ ಕ್ಷೇತ್ರ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ದೇಶಿ ಮತ್ತು ವಿದೇಶಿ ತಳಿಗಳ ಬಗ್ಗೆ ಮಾಹಿತಿ ಮತ್ತು ಮಾರಾಟವನ್ನು ಕೈಗೊಳ್ಳಲಾಗುವುದು. ಇದರ ಜೊತೆಗೆ ರೇಷ್ಮೆ ಕೃಷಿ, ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಿಕೆ, ಬಹುಬೆಳೆ ಪದ್ಧತಿ, ಸಮುದಾಯ ಕೃಷಿ, ಗುತ್ತಿಗೆ ಆಧಾರದ ಕೃಷಿ, ಜೈವಿಕ ಕೃಷಿ ಮತ್ತು ನೀರಾವರಿ ಪದ್ಧತಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗುವುದು ಅಂತ ಅವರು ವಿವರಣೆ ನೀಡಿದರು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಳ್ಳುತ್ತಿದ್ದು, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆ ವಹಿಸುವರು ಹಾಗೂ ಇತರೆ ಗಣ್ಯರು ಕೂಡ ಪಾಲ್ಗೊಳ್ಳುವರು ಅಂತ ಹೇಳಿದ ಅವರು, ಕೃಷಿ ಮೇಳದಲ್ಲಿ ನೂತನ ತಾಂತ್ರಿಕತೆಗಳು, ವೈಜ್ಞಾನಿಕ ಮಾಹಿತಿಗಳನ್ನು ತಿಳಿದುಕೊಂಡು ರೈತರು ಜಮೀನುಗಳಲ್ಲಿ ಅಳವಡಿಸಿಕೊಂಡು ಆರ್ಥಿಕ ಮಟ್ಟವನ್ನು ಹೆಚ್ಚಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದರು. ಸಾಧಕ ಕೃಷಿಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 5 ಜಿಲ್ಲೆಗಳಿಂದ ಒಟ್ಟು 10 ಜನ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಮಳೆ ಪ್ರಶಸ್ತಿ ಮತ್ತು 55 ಜನ ಯುವ ರೈತ ಮತ್ತು ಯುವ ರೈತ ಮಹಿಳೆಯರಿಗೆ ತಾಲೂಕು ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಕೃಷಿ ಮೇಳಕ್ಕೆ ಒಟ್ಟು 350 ಮಳಿಗೆಗಳನ್ನು ಅವಕಾಶ ಕಲ್ಪಿಸಲಾಗಿದೆ. ಮೇಳದಲ್ಲಿ 5ರಿಂದ 8 ಲಕ್ಷ ರೈತರು, ಸಾರ್ವಜನಿಕರು, ಉದ್ದಿಮೆದಾರರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಡಿಸೆಂಬರ್ 5, 6 ಮತ್ತು 7ನೇ ತಾರೀಕು ನಡೆಯುತ್ತಿರುವಂಥ ಕೃಷಿ ಮೇಳಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮತ್ತು ಇತರ ಸಚಿವರಿದ್ದಾರೆ. 2ನೇ ದಿವಸ ನಮ್ಮ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ ಮತ್ತು 3ನೇ ದಿವಸ ನಮ್ಮ JSS ಸ್ವಾಮಿ ಮಠದ ಮತ್ತು ಗವರ್ನರ್ ಸುಧಾ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಆರೋಗ್ಯದ ಮೇಲೆ ಡಿಪೆಂಡ್ ಆಗ್ತದೆ. ನಾನು 7ನೇ ತಾರೀಕು ಆರೋಗ್ಯ ಚೆನ್ನಾಗಿರೋ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟು 3 ದಿವಸದ ಕಾರ್ಯಕ್ರಮ. ಈಗ ಪ್ರಮುಖವಾಗಿ ನಾನು ಹೇಳೋದಾದರೆ, ನಾವೆಲ್ಲ ಹೇಳ್ತಾ ಇದ್ದೀವಿ ಮೊದಲು ಏನು ನೀವು ತೋರಿಸಿ ಸೀಯಿಂಗ್ ಬಿಲೀವಿಂಗ್ ಅಂತೇಳಿ ನಮ್ಮ ಉತ್ಪನ್ನಗಳನ್ನ ಒಂದು ವ್ಯವಸ್ಥೆ ಏನಿದೆ ಮಾಡಿದ್ದೀವಿ. ಈ ಒಂದು ವಿಜ್ಞಾನ ಭಾಳ ಭಾಳ 1931ರಿಂದನೇ ಪ್ರಾರಂಭ ಆಗ್ತದೆ. ಇಲ್ಲಿ ಮೊದಲನೇದಾಗಿ ಕಬ್ಬಿಗೆ ಅಂತ ಪ್ರಾರಂಭ ಆಗುತ್ತೆ. ತದನಂತರ ನೀರಿನ ಅವಶ್ಯಕತೆ ಮೇಲೆ ಭತ್ತ ಸಂಶೋಧನೆ ಆಗ್ತದೆ. ಈ ಭತ್ತ ಸಂಶೋಧನೆ ಅವತ್ತಿನ ಮಟ್ಟದಲ್ಲಿ ಜಪಾನಿನ ವಿಜ್ಞಾನಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಸುಮಾರು 100 ತಳಿಗಳು ಭತ್ತ ತಳಿಗಳು ಇದೆ. ಅದರಲ್ಲಿ KRH ಹೈಬ್ರಿಡ್ ತಳಿ ಇವತ್ತು ಸುಧಾ ಚಾಲಿತನಲ್ಲಿದೆ ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ. ಶ್ರೀಲಂಕಾ ಇರ್ಬೋದು, ಬೇರೆ ರಾಜ್ಯ ಅಂದರೆ ಗೋವಾದಲ್ಲಿ ಮತ್ತು ಇತರ ಎಲ್ಲ ರಾಜ್ಯಗಳಲ್ಲಿ ಇದು ಪ್ರಚಲಿತ ಇದೆ. ಸೊ ಈ ಥರ ಹೈಬ್ರಿಡ್ ತಳಿ. ಸೊ ಅದ್ರ ಜೊತೆಗೆ ಅನೇಕ ಮೇವಿನ ತಳಿಗಳಿದೆ. ಭತ್ತ ತಳಿಗಳಲ್ಲಿ ಒಂದು ಸುಮಾರು 45 ತಳಿಗಳು, 3 ಹೈಬ್ರಿಡ್ಡು ಮತ್ತು 50 ಟೆಕ್ನಾಲಜಿ ತಾಂತ್ರಿಕತೆಗಳು ಇಲ್ಲಿ ಆಗಿದೆ. ರಾಗಿಯಲ್ಲಿ ನಮ್ಮದು ಭಾಳ ಎತ್ತರ ಮಟ್ಟದಲ್ಲಾದಂಥದ್ದು ಡಾಕ್ಟರ್ ಲಕ್ಷ್ಮಣಯ್ಯನವರು ಮಾಡಿದ ಒಂದು ಸಾಧನೆ. ಇಂಡಾಪ್ ತಳಿಗಳು ಭಾಳಷ್ಟು ಇಳುವರಿನ ಭಾಳ 100 ಪಟ್ಟು ಹೆಚ್ಚು. ಅಂದರೆ ಈಗ 3 ಚೀಲ ಇರೋ ಕಡೆ 30 ಚೀಲ ರಾಗಿ ಬೆಳೆಯುವ ಒಂದು ಸ್ಥಿತಿಗೆ ತಂದುಕೊಟ್ಟಿದ್ದು ಇಂಡಾಫ್ ಸೀರೀಸು. ಅದರಲ್ಲಿ ಸುಮಾರು 37 ತಳಿಗಳಿದೆ. ಕಬ್ಬಿನಲ್ಲಿ 17 ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಸುಮಾರು 20 ತಂತ್ರಜ್ಞಾನಗಳಿದೆ. ಮುಸ್ಕಿನ ಜೋಳದಲ್ಲಿ ನಾವು ತಂತ್ರಜ್ಞಾನವನ್ನು ಅಳವಡಿಸಿದರೆ ಅದರಲ್ಲಿ 4 ತಳಿಗಳು. ಇತ್ತೀಚೆಗೆ ನಾವು ಮುಸ್ಕಿನ ಜೋಳದ ಬೆಳೆ ಜಾಸ್ತಿ ಆಗ್ತಾಯಿದೆ. ಮೊದಲು ಆಲೂಗೆಡ್ಡೆ ಬೆಳೀತಿಂತ ಹಾಸನ ಮತ್ತು ಇತರ ಚಾಮರಾಜನಗರದಲ್ಲಿ ಮುಸ್ಕಿನ ಜೋಳ ಜಾಸ್ತಿ ಬೆಳೀತಾ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ಅದಕ್ಕೆ ಒಂದು ರೋಗ ಬಂತು. ಆದರೆ ಬೂದು ರೋಗನ ತಡೆಯೋ ಶಕ್ತಿ ಇರುವಂಥ ನಮ್ಮ ತಳಿಗಳಿಗೆ ತಮ್ಮ ಮುಂದೆ ಇಟ್ಟಿದ್ದೀವಿ. ಆ 2 ತಳಿಗಳಿಗೆ ಬೂದು ರೋಗ ತಡೆಯುವಂಥ ಒಂದು ಶಕ್ತಿ ಇದೆ. ಸೊ ಇದ್ರ ಜೊತೆಗೆ ಸುಮಾರು ಕಬ್ಬಿನಲ್ಲಿ 17 ತಳಿಗಳು ಮತ್ತು ಮೇವಿನ ಬೆಳೆಯಲ್ಲಿ 4 ತಳಿಗಳು, ಸೂರ್ಯಕಾಂತಿ ಸಂಕಲನ ತಳಿಗಳು ಮತ್ತು ಪ್ರತಿಭಾ ಮತ್ತು ತಾಂತ್ರಿಕತೆಗಳು, ಅರಿಶಿಣದಲ್ಲಿ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. 2 ತಳಿಗಳನ್ನ, ಕಪ್ಪು ಅರಿಶಿಣ ಮತ್ತು ಈ ಕಪ್ಪು ಅರಿಶಿಣ ಅಂದರೆ ಇದು ಮುಖ್ಯವಾಗಿ ಔಷಧೀಯ ಗುಣವುಳ್ಳಂಥ ಅರಿಶಿಣವನ್ನು ಮಾಡಿದ್ದೀವಿ. ಇದು ಚಾಮರಾಜನಗರದಲ್ಲಿ ಭಾಳ ಹೆಚ್ಚು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಇತ್ತೀಚೆಗೆ ಅನೇಕ ಕಬ್ಬಿನಲ್ಲಿ ಭಾಳ
ತಾವೆಲ್ಲ ಹೇಳುವಂಗೆ VCF 0517 ಇದನ್ನು ಬಾಹುಬಲಿ ಅಂತ ಕರೀತಾರೆ. ಅಷ್ಟು ಮಟ್ಟಿಗೆ ಬೆಳೆಯುತ್ತದೆ ತಳಿ. ಆದರೆ ಕಬ್ಬು ಈಗ ಬೆಳೆಯೋದ್ರಿಂದ ಸಾಕಷ್ಟು ಇಳುವರಿ ಹೆಚ್ಚಾಗಿದೆ ಏನಿದೆ ಅಂಥೇಳಿ. ಮತ್ತು ಈ ಒಂದು ನಿಟ್ಟಿನಲ್ಲಿ ತಮ್ಗಾಲ ತಿಳಿಸಿದಂತೆ 5ರಿಂದ 7ನೇ ತಾರೀಕುವರೆಗೂ ಕೃಷಿ ಮೇಳ ನಡೀತದೆ. ಸುಮಾರು ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 3ರಿಂದ 4 ಲಕ್ಷ ಅಥವಾ 5 ಲಕ್ಷ ಅಂತ ಅಂದ್ಕೊಂಡಿದ್ವಿ. ಬಟ್ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ 5 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಭಾಗವಹಿಸುವ ಒಂದು ಸಂಭವ ಇದೆ. ಈ ಒಂದು ಕೃಷಿ ಮೇಳದಲ್ಲಿ ಒಂದೇ ಶೆಲ್ಟರ್ನಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನಗಳು, ನಾವು ಈಗ ಕೃಷಿ, ತೋಟಗಾರಿಕೆ, ರೇಷ್ಮೆ ಮತ್ತು ಇತರ ತಳಿಗಳು, ಬೇರೆ ಬೇರೆ ತಳಿಗಳಿರುವಂಥ ಪ್ರಾಣಿಗಳು, ಹಸುಗಳು ಮತ್ತುಗಳನ್ನ ನಾವು ತರಿಸ್ತಾ ಇದ್ದೀವಿ. ಮತ್ತು ಮೀನು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದೀವಿ. ಮೀನು ಕೃಷಿಗೆ ಯಾಕೆ ಹೆಚ್ಚು ಕೊಡ್ತಾ ಇದ್ದೀವಿ ಅಂದರೆ, ಸಿಹಿ ನೀರಿನ ಮೀನಿಗೆ ಸಾಕಷ್ಟು ಬೇಡಿಕೆ ಇದೆ. ಸಿಹಿ ನೀರಿನ ಮೀನಿಗೆ ನಮ್ಮಲ್ಲಿ ಏನಾಗೆ ಸಾಕಷ್ಟು ಲಭ್ಯವಾದ ನೀರಿದೆ, ಆದರೆ ಆ ನೀರನ್ನ ಸರಿಯಾಗಿ ನಾವು ಬಳಕೆ ಮಾಡಿಕೊಂಡು ಮೀನು ಕೃಷಿ ಆಗ್ತಾಯಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಸರಿ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಅದರಲ್ಲಿ ನಾವು ಮುತ್ತಿನ ಕೃಷಿ, ಪರ್ಲ್ ಕಲ್ಚರ್ ಅಂತೇಳಿ ಈಗ ಹೊಸದಾಗಿ ಪ್ರಾರಂಭ ಆಗಿದೆ. ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ನಾವೇ ಕೊಡ್ತೀವಿ, ಪ್ಲಸ್ ಮಾರುಕಟ್ಟೆಗೂ ಸಹಾಯ ಮಾಡ್ತಾಯಿದ್ದೀವಿ. ಸೊ ಎರಡನ್ನೂ ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಸರಿ ಪರ್ಲ್ ಕಲ್ಚರ್ ಮಾಡ್ತಾಯಿದ್ದೀವಿ. ಸೊ ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳ ಬಳಕೆಗೆ ನಮ್ಮದೇ ಒಂದು ಜೈವಿಕ ಗೊಬ್ಬರ ಉತ್ಪಾದನಾ ಘಟಕ ಇದೆ. ಅನೇಕ ನಾವು ಜೈವಿಕ ಗೊಬ್ಬರಗಳಲ್ಲಿ 3-4 ವಿಧ ಬರ್ತದೆ. ಸೊ ಅದು ರಾಸಾಯನಿಕಕ್ಕೆ ಸಂಬಂಧಪಟ್ಟಿರ್ಬೋದು, ಫಾಸ್ಫರಸ್ಗೆ ಸಂಬಂಧಪಟ್ಟಂಥದ್ದು, ಅದನ್ನು ಉಪಯೋಗಿಸ್ಕೋಬೇಕು. ಆ್ಯಕ್ಚುಲಿ ಅದನ್ನು ನಾನು ಭಾಳ ಕೇಳೋದು ರೈತ ಬಾಂಧವರಲ್ಲಿ ಜೈವಿಕ ಗೊಬ್ಬರನ ಉಪಯೋಗಿಸ್ಕೋದು ಭಾಳ ಒಳ್ಳೆಯದು. ಒಂದೇ ಒಂದು ಉದಾಹರಣೆ ತಮ್ಗೆ ಹೇಳೋದಾದರೆ, ಒಂದು ಭೂಮಿಯ ಈ ವಾತಾವರಣದಲ್ಲಿ 1 ಹೆಕ್ಟೇರ್ನಲ್ಲಿ 400 kg ಸಾರಜನಕ ಇದೆ. ಗೋಷ್ಠಿಯಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ, ಎನ್ ಶಿವಕುಮಾರ್, ಡಾಕ್ಟರ್ ಫಾತಿಮಾ, ಡಾಕ್ಟರ್ ಮುನಿಸ್ವಾಮಿಗೌಡ, ಡಾಕ್ಟರ್ ಬಸವರಾಜು, ಡಾಕ್ಟರ್ ರಂಗನಾಥ್ ಸೇರಿದಂತೆ ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು. ಮಹತ್ವದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ, ಆಶಾ ಹಾಗೂ ಬಿಸಿಯೂಟ ನೌಕರರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆಸುತ್ತಿರುವ ಅಹೋರಾತ್ರಿ ಮತ್ತು ಬೃಹತ್ ಹೋರಾಟ 2ನೇ ದಿನವೂ ಕೂಡ ಮುಂದುವರೆದಿದೆ. ಕೊಡಗು, ಹಾಸನ, ಮೈಸೂರು, ಚಾಮರಾಜನಗರ ಹಾಗೂ ಮಂಡ್ಯದಿಂದ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಸ್ಕೀಮ್ ನೌಕರರಿಗೆ ಗೃಹಭಾಗದ 4 ಕಾರ್ಮಿಕ ಸಮಿತಿಗಳು ರದ್ದಾಗಬೇಕು. ಸ್ಕೀಮ್ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ ನೀತಿ ಬೇಡವೇ ಬೇಡ ಅಂತ ಘೋಷಣೆ ಕೂಗಿದರು. ಅಂಗನವಾಡಿ, ಬಿಸಿಯೂಟ, ಆಶಾ ನೌಕರರನ್ನು ಕಾಯಂ ಮಾಡಬೇಕು. 56 ಲಕ್ಷ ಸ್ಕೀಮ್ ನೌಕರರ ಶೋಷಣೆ ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು. ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರಿಗೆ ಪ್ರತ್ಯೇಕ ವೇತನ ಮಂಡಳಿ ರಚಿಸಬೇಕು. ಆಹಾರ, ಆರೋಗ್ಯ, ಶಿಕ್ಷಣ ಹಕ್ಕಾಗಬೇಕು ಅಂತ ಮುಖಂಡರು ಒತ್ತಾಯಿಸಿದರು. ನಮ್ಮ ಹೋರಾಟ 2ನೇ ದಿನಕ್ಕೆ ಬಂದಿದೆ. 2ನೇ ದಿನಕ್ಕೆ ಬಂದಂಥ ಹೋರಾಟದಲ್ಲಿ ಈಗಾಗಲೇ ತುಮಕೂರಿನಲ್ಲಿ ನಡೀತಾ ಇರುವಂಥ ಹೋರಾಟ, ಮಂಡ್ಯದಲ್ಲಿ ನಡೀತಾ ಇರುವಂಥ ಹೋರಾಟದಲ್ಲಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣರವರು ಮತ್ತು HD ಕುಮಾರಸ್ವಾಮಿಯವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಸ್ಪಂದನೆಯನ್ನು ಕೊಟ್ಟಿರುವಂಥದ್ದು ಕೂಡ ಸಭೆಯನ್ನು ಕರೆಯೋಣ, ಕೇಂದ್ರದಲ್ಲೇ ದೆಹಲಿಯಲ್ಲೇ ಆ ಸಭೆಯನ್ನು ನಿಗದಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಆ ಸಭೆಯಲ್ಲಿ ಈಗಾಗಲೇ ಆಶಾ, ಅಂಗನವಾಡಿ, ಬಿಸಿ ಊಟ 3 ಯೋಜನೆಗಳ ಸಚಿವರು ಮತ್ತು ಅಧಿಕಾರಿಗಳು ಕೂಡ ಅವರನ್ನು ಅರೇಂಜ್ ಮಾಡಬೇಕು ಅಂತ ನಾವು ಅವರಲ್ಲಿ ರಿಕ್ವೆಸ್ಟನ್ನು ಮಾಡ್ತೀವಿ ಅಂತ ಹೇಳಿ ಕೂಡ ಅದನ್ನು ಹೇಳಿದ್ದಾರೆ. ಅಧಿಕೃತವಾಗಿ ಸಭೆ ನಿಗದಿ ಆಗೋವರೆಗೆ ನಮ್ಮ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾಕೆ ಸರ್ಕಾರದ ಸ್ಪಂದನೆಗೆ ನಾವು ಗೌರವಿಸ್ತೇವೆ. ಶ್ರೀಮಂತರ ಪಿತ್ರಾರ್ಜಿತ ಆಸ್ತಿಯ ಮೇಲೆ ತೆರಿಗೆ ಹಾಕಿ ಯೋಜನೆಗಳನ್ನು ಕಾಯಂ ಮಾಡಿ ICDC, MDM, ASH ಆಶಾ ಯೋಜನೆಗಳಿಗೆ ಬಜೆಟ್ ಹೆಚ್ಚಳ ಮಾಡಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ ಮಹಿಳೆಯರಿಗೆ ಹೆರಿಗೆ ರಜೆ ಘೋಷಣೆ ಮಾಡಬೇಕು. ಮುಟ್ಟಿನ ರಜೆ, ಸಾರ್ವತ್ರಿಕ ರಜೆಗಳನ್ನು ಕೂಡ ಖಾತ್ರಿಪಡಿಸಬೇಕು ಅಂತ ಕಾರ್ಯಕರ್ತರು ಮತ್ತು ಮುಖಂಡರು ಒತ್ತಾಯಿಸಿದರು. ಈ ಹಿನ್ನೆಲೆಯಲ್ಲಿ ಮತ್ತು ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ದೆಹಲಿಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಪ್ರಮುಖ ಮುಖಂಡರ ಸಭೆಯನ್ನು ಕರೆದಿದ್ದು, ಸಭೆಯಲ್ಲಿ ಮಹತ್ವದ ತೀರ್ಮಾನಗಳಾಗುವ ಸಾಧ್ಯತೆ ಇದೆ. ಈ ವಿಷಯದ ಬಗ್ಗೆ ಮತ್ತು ಪ್ರತಿಭಟನೆ ಬಗ್ಗೆ ಜಿಲ್ಲಾಧಿಕಾರಿ ಕುಮಾರ್ ಅವರು ಕೂಡ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ಅಂತ ಮುಖಂಡರಾದ ಶ್ರೀಕುಮಾರಿ ಸ್ವರ್ಣವಾಹಿನಿಗೆ ತಿಳಿಸಿದ್ದಾರೆ. ಮಕ್ಕಳ ಆರೋಗ್ಯಕ್ಕಾಗಿ, ತಾಯಂದಿರ ಆರೋಗ್ಯಕ್ಕಾಗಿ ದುಡಿತಾ ಇರುವ ಅಂಗನವಾಡಿ ತಾಯಂದಿರಿಗೆ ಮತ್ತು ಈ ದೇಶದ ಲಕ್ಷಾಂತರ ಮಕ್ಕಳು ಇವತ್ತು ಬಿಸಿಯೂಟದಲ್ಲಿ ಅವರ ಹಸಿವನ್ನು ನೀಗಿಸುವಂತಹ ತಾಜಾ ಬಿಸಿ ಅಡುಗೆಯನ್ನು ಮಾಡಿ ಬಡಿಸುವ ಬಿಸಿಯೂಟದ ತಾಯಂದಿರಿಗೆ ಆಶಾ ವರ್ಕರ್ ಇವತ್ತು ಮನೆ ಮನೆಗೆ ಭೇಟಿ ಕೊಟ್ಟು ಎಲ್ಲರ ಆರೋಗ್ಯ ವಿಚಾರಣೆಯಲ್ಲಿ ತೊಡಗಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಈ 3 ವಿಭಾಗ ಈ ದೇಶದಲ್ಲಿ ಅತ್ಯಂತ ಪ್ರಮುಖ. ಆಹಾರ, ಆರೋಗ್ಯ, ಶಿಕ್ಷಣ. ಇದನ್ನು ಮರೆತರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ. ಈ ದೇಶದ
ಪ್ರಜೆ ಅಂತೇಳಿದ್ರೆ ಮುಂದಿನ ಪ್ರಜೆಗಳು ಯಾರು ಅಂದರೆ ಮಕ್ಕಳು. ಆ ಮಕ್ಕಳ ಏಳಿಗೆಗಾಗಿ ಶಿಕ್ಷಣ ಆರೋಗ್ಯ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಮಕ್ಕಳಿಗೆ ಶಿಕ್ಷಣದಲ್ಲಿ ಏಕಾಗ್ರತೆ ಬರಬೇಕು, ಅವರಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಏನು ಕೇಂದ್ರ ಸರ್ಕಾರ ಒಂದು ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಆ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸರಿಸುಮಾರು ದೇಶದಲ್ಲಿ 24 ಲಕ್ಷ ಮಹಿಳೆಯರು ಕೆಲಸ ಮಾಡ್ತಕ್ಕಂಥದ್ದು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ 1,18,000 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಿವೃತ್ತಿ ಹೆಸರಲ್ಲಿ ಅವ್ರನ್ನ ಸರಿಸುಮಾರು 6,000 to 7,000 ಜನವನ್ನು ಇವತ್ತು ಆ ನಿವೃತ್ತಿ ಹೆಸರಲ್ಲಿ ಅವ್ರನ್ನ ತೆಗೆದಿರ್ತಕ್ಕಂಥದ್ದು. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವ ಹನುಮ ಮೂರ್ತಿ ಆವರಣದಲ್ಲಿ ಹನುಮ ಜಯಂತಿಯನ್ನು ವಿಶೇಷ ರೀತಿಯಲ್ಲಿ ಸಡಗರ ಸಂಭ್ರಮ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಚಾಮುಂಡೇಶ್ವರಿ ನಗರದಲ್ಲಿರುವ ಹನುಮ ದೇವರ ಮೂರ್ತಿಗೆ ಮುಂಜಾನೆಯಿಂದಲೂ ಕೂಡ ವಿಶೇಷ ರೀತಿಯಲ್ಲಿ ಆರಾಧನೆ ಮತ್ತು ದೈವ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ನಡೆಸುತ್ತಿರುವ ಈ ಒಂದು ಪೂಜಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಇದೀಗ ನೆಲ್ಮೆಯ ಶಾಸಕರಾದ ಶ್ರೀ ರವಿಕುಮಾರ್ ಗಣಿಗರ್ ಅವರು ಆಗಮಿಸಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪೂರ್ವಕವಾದ ಸ್ವಾಗತ. ನೆಲ್ಮೆಯ ಶಾಸಕ ರವಿಕುಮಾರ್ ಗಣಿಗರ್ ಅವರು ಅವರಿಗೆ ನಮ್ಮೆಲ್ಲರ ಪೂರ್ವಕವಾದ ಸ್ವಾಗತವನ್ನು ಬಯಸೋಣ. ಹಾಗೆ ಎಲ್ಲ ರೀತಿಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅರ್ಚಕರ ನೇತೃತ್ವದಲ್ಲಿ ದೇವಾಲಯದ ಆವರಣದಲ್ಲಿ ವಿವಿಧ ಹೋಮ ಹವನಾದಿಗಳನ್ನು ಕೂಡ ಭಕ್ತರ ಇಷ್ಟಾರ್ಥವಾಗಿ ನೆರವೇರಿಸಲಾಯಿತು. ಹನುಮ ಜಯಂತಿ ಅಂಗವಾಗಿ ದೇವರಿಗೆ ವಿಶೇಷ ಭವ್ಯ ರೀತಿಯಲ್ಲಿ ಹೂವಿನ ಅಲಂಕಾರಗಳಿಂದ ಅಲಂಕಾರ ಮಾಡಲಾಯಿತು. ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಈ ಎಲ್ಲ ಮಂಡಳಿಯ ಪರವಾಗಿ ಅಭಿನಂದನೆ ಹೇಳ್ತಾ ಮುಂಜಾನೆಯಿಂದಲೂ ಕೂಡ ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸರದಿಯಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಪೂಜಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಹನುಮ ಜಯಂತಿ ಅಂಗವಾಗಿ ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಆಯೋಜಕರು ವ್ಯವಸ್ಥೆ ಮಾಡಿದರು. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿಯು ವಿನೂತನ ರೀತಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ಬಿಜೆಪಿ ಒತ್ತಾಯಿಸಿತು. ರೈತ ಮೋರ್ಚಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಂಡ್ಯದ ಸಂಜೆ ವೃತ್ತದಲ್ಲಿ ಜಮಾವಣೆಗೊಂಡ ರೈತರು ಎತ್ತಿನಗಾಡಿ ಮೂಲಕ ರಸ್ತೆಗಿಳಿದು ಬೃಹತ್ ಹೋರಾಟ ನಡೆಸಿದರು. ರಾಜ್ಯ ಸರ್ಕಾರ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಖರೀದಿ ಕೇಂದ್ರ ತೆರೆಯುವಲ್ಲಿ ಸರ್ಕಾರ ವಿಫಲವಾಗಿದೆ. ರೈತರ ಬೇಡಿಕೆ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ನಾಡಿ ಕೋಳಿ ತಿಂದು ಎಂಜಾಯ್ ಮಾಡುತ್ತಿರುವ ಸಿದ್ದರಾಮಯ್ಯ ಅಂತ ವ್ಯಂಗ್ಯ ಮಾಡಿದರು. ತಕ್ಷಣವೇ ಖರೀದಿ ಕೇಂದ್ರ ತೆರೆದು ಬೆಳೆದ ಬೆಳೆಗೆ ಬೆಂಬಲ ನೀಡಿ ರೈತರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು. ಮಂಡ್ಯ ಡಿಸಿ ಕಚೇರಿಗೆ ಪ್ರತಿಭಟನಾರರು ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಬ್ಯಾರಿಕೇಡ್ ಕಿತ್ತೆಸೆದು ಪ್ರತಿಭಟನಾಕಾರರು ಏಡ್ರಾಮ ಮಾಡಿದರು. ಬ್ಯಾರಿಕೇಡ್ ಹಾಗೂ ಗೇಟ್ ಹಾಕಿ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆಯಲು ಯತ್ನಿಸಿದರು. ಬ್ಯಾರಿಕೇಡ್ ತಳ್ಳಿ ಬಿಜೆಪಿಯವರು ಒಳನುಗ್ಗಲು ಯತ್ನಿಸಿದರು. ಜೊತೆಗೆ ರೈತ ವಿರೋಧಿ ನೀತಿ ಖಂಡಿಸಿ ಹೋರಾಟ ನಡೆಯಿತು. ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಬ್ಯಾರಿಕೇಡನ್ನು ಎತ್ತಿಸೆದು ಪ್ರತಿಭಟನಾಕಾರರು ತಮ್ಮ ಅಸಮಾಧಾನ ಹೊರಹಾಕಿದರು. ಜೊತೆಗೆ ಪೊಲೀಸರ ಜೊತೆಗೆ ವಾಗ್ವಾದಕ್ಕೂ ಕೂಡ ಇಳಿದರು. ಪ್ರತಿಭಟನಾಕಾರರು ಡಿಸಿ ಕಚೇರಿ ಒಳಗೆ ನುಗ್ಗಲು ಯತ್ನಿಸಿದಾಗ ಪೊಲೀಸರು ಅದನ್ನು ತಡೆದರು. ಪ್ರತಿಭಟನಾ ಸ್ಥಳಕ್ಕೆ ಎಡಿಸಿ ಶಿವಾನಂದ ಮೂರ್ತಿ ಭೇಟಿ ನೀಡಿದರು. ಡಿಸಿ ಕಚೇರಿ ಬಳಿಯೇ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದರು. ಎಡಿಸಿ ಬದಲು ಸ್ಥಳಕ್ಕೆ ಡಿಸಿ ಬರುವಂತೆ ಪಟ್ಟು ಹಿಡಿದರು. ಕಡೆಗೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕುಮಾರ ಭೇಟಿ ನೀಡಿದರು. ಹೋರಾಟಗಾರ ಮನವಿ ಸ್ವೀಕರಿಸಿ ರೈತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದ ರೈತರ ಮನವೊಲಿಸಲು ಯತ್ನಿಸಿದರು. ಆದಷ್ಟು ಬೇಗ ಖರೀದಿ ಕೇಂದ್ರ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ, ದೇವರಾಜ ಅರಸು ಅವರ ರೆಕಾರ್ಡ್ ಮುರಿಯಲು ಸಿದ್ದರಾಮಯ್ಯ ಭ್ರಮೆಯಲ್ಲಿ ಕುಳಿತಿದ್ದಾರೆ. 2028ಕ್ಕೆ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ ಅಂತ ವ್ಯಂಗ್ಯವಾಡಿದರು. ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ. ಅಧಿಕಾರಕ್ಕೆ ಬಂದು 7.5 ವರ್ಷವಾದರೂ ಕೂಡ ರೈತಪರ ಯೋಜನೆಯನ್ನು ತಂದಿಲ್ಲ ಅಂತ ಅವರು ವ್ಯಂಗ್ಯವಾಡಿದರು. ಇವತ್ತು ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತ ವಿರೋಧಿಯ ನಡೆಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟವನ್ನು DC ಕಚೇರಿಯ ಮುಂದೆ, ಕೃಷಿ ಇಲಾಖೆಯ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಸರ್ಕಾರ ಬಂದು 2.5 ವರ್ಷಗಳಾದರೂ ಕೂಡ ರೈತರ ಪರ ಯಾವುದೇ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಸುಮಾರು 2400 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಯಾವುದೇ ಒಂದು ಇದರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಟ್ಟು ಈ ಕೆಲಸ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಎಷ್ಟು ಹಣ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 1%, 2% ಹಣನೂ ಕೂಡ ಕೃಷಿ ಇಲಾಖೆಗೆ ಹಣ ಕೊಟ್ಟಿಲ್ಲ. ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಅವ್ರಿಗೆ ₹1 ಪರಿಹಾರನೂ ಕೊಡ್ತಾ ಇಲ್ಲ. ಇವತ್ತು ಟ್ರ್ಯಾಕ್ಟರ್ ಸಬ್ಸಿಡಿ ಇರ್ಬೋದು, ಟ್ರಿಲ್ಲರ್ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಹನಿ ನೀರಾವರಿ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಸಬ್ಸಿಡಿಯನ್ನು ಕೂಡ ಈ ಸರ್ಕಾರ ಬಂದಾಗಲಿಂದ ₹1 ಕೊಡಲಿಲ್ಲ. ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಶೋಕ್ ಜಯರಾಮ್, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್, ಎಸ್.ಬಿ. ಸ್ವಾಮಿ, ಇಂಡವಾಳು ಸಚ್ಚಿದಾನಂದ, ಅಶೋಕ್, ರಾಘು, ಮಂಜುನಾಥ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜೊತೆಗೆ ಪ್ರತಿಭಟನೆ ಕುರಿತು ಮುಖಂಡರು ಮಾಧ್ಯಮಗಳ ಜೊತೆ ಮಾತನಾಡಿದರು. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ಸರ್ಕಾರಿ ಶಾಲೆಗಳನ್ನು ಮ್ಯಾಗ್ನೆಟ್ ಮತ್ತು KPS ಶಾಲೆಗಳ ಹೆಸರಿನಲ್ಲಿ ವಿಲೀನಗೊಳಿಸುವ ನಿರ್ಧಾರ ಕೈಬಿಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ STMC ಸಂಘಟನೆ ವತಿಯಿಂದ ಡಿಸೆಂಬರ್ 13ರಿಂದ 3 ದಿನ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಇಂಡುವಾಳು ಚಂದ್ರಶೇಖರ್ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ಸಂತೋಷ್ ಗೌಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಲೆಗಳ ವಿಲೀನದಿಂದ 25,000ಕ್ಕೂ ಹೆಚ್ಚು ಶಾಲೆಗಳನ್ನು ಶಾಶ್ವತವಾಗಿ ಮುಚ್ಚಲು ಹಾಗೂ ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದರು. ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾಜಕಾರಣಿಗಳ ಕುಟುಂಬದವರ ಹಿಡಿತದಲ್ಲಿದೆ. ರಾಜಕಾರಣಿಗಳು ಹಾಗೂ ಸರ್ಕಾರಿ ನೌಕರರಿಗೆ ಸಿಗುವ ಗುಣಮಟ್ಟದ ಶಿಕ್ಷಣ ಬಡವರ ಮಕ್ಕಳಿಗೂ ಒದಗಿಸುವ ನಿಟ್ಟಿನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಅಂತ ಹೇಳಿದರು. ಸರ್ಕಾರ ಎಚ್ಚೆತ್ತು ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲೂ 5ನೇ ತರಗತಿವರೆಗೆ ದ್ವಿಭಾಷೆಯಲ್ಲಿ CBSE ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು. ರಾಜ್ಯದ ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ನವೋದಯ ಮಾದರಿ CBSE ವಸತಿ ಶಾಲೆ ಶಿಕ್ಷಣ ನೀಡಬೇಕು. ಸರ್ಕಾರಿ ಶಾಲೆಗಳನ್ನು ನಡೆಸಲು ಯೋಗ್ಯತೆ ಇಲ್ಲವಾದಲ್ಲಿ ಶಿಕ್ಷಣ ಇಲಾಖೆ ಅನುದಾನವನ್ನು STMC ಖಾತೆಗೆ ವರ್ಗಾಯಿಸಿದರೆ STMC ಸಂಘವೇ ಶಾಲೆಗಳನ್ನು ನಿರ್ವಹಿಸುತ್ತದೆ ಮತ್ತು ಸರ್ಕಾರಿ ಶಾಲೆಗಳನ್ನು ರಾಷ್ಟ್ರೀಕರಣ ಮಾಡಬೇಕು ಎಂದು ಹೇಳಿದರು. ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಕಡದನಹಳ್ಳಿ ಗ್ರಾಮದ ಶಿಕ್ಷಕನ ಎಡವಟ್ಟಿನಿಂದ ಸಾವಿಗೀಡಾದ ವಿದ್ಯಾರ್ಥಿ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು. ಘಟನೆಗೆ ಕಾರಣರಾದ ಶಿಕ್ಷಕನನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಶಾಲೆಗಳು ಅದನ್ನು ಉನ್ನತೀಕರಿಸಬೇಕು. ಏನು ಖಾಸಗಿ ಶಾಲೆಯಲ್ಲಿ ಏನು ವಿದ್ಯಾಭ್ಯಾಸ ಸಿಗ್ತದೆ ವಿದ್ಯಾರ್ಥಿಗಳಿಗೆ, ಅದು ಗ್ರಾಮೀಣ ಪ್ರದೇಶ ಸರ್ಕಾರಿ ಶಾಲೆಯಲ್ಲೂ ಸಿಗಬೇಕು. ಅದು ನಮ್ಮ ಉದ್ದೇಶ. ಇವರು 5-6 ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಲೀನ ಮಾಡಿಬಿಟ್ರೆ ಮಕ್ಕಳನ್ನ ಯಾರು ಕರ್ಕೊಂಡು ಹೋಗೋರು? ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇದು ಮಾಡ್ತಾರೆ ಅವರು? ಎಷ್ಟು ರಾಜ್ಯದಲ್ಲಿ 41,900 ಸರ್ಕಾರಿ ಪ್ರಾಥಮಿಕ ಶಾಲೆಗಳು LKGಯಿಂದ 5ನೇ ತರಗತಿವರೆಗೂ ದ್ವಿಭಾಷೆಯಲ್ಲಿ CBSE ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು ನಮ್ಮ ಒತ್ತಾಯ. ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ನವೋದಯ ಮಾದರಿ CBSE ವಸತಿ ಶಾಲಾ ಶಿಕ್ಷಣ ನೀಡಬೇಕು. ಗ್ರಾಮೀಣ ಪ್ರದೇಶಕ್ಕೆ ಇವೆಲ್ಲ ಕೊಟ್ರೆ MLAಗಳು ಮಂತ್ರಿಗಳು ಮಾಡಿರೋ ಶಾಲೆಗಳು ಮುಚ್ಚೋಯ್ತಾವಲ್ಲ. ಈ ವಿಲೀನ ಅನ್ನೋ ಕಾರ್ಯಕ್ರಮದಲ್ಲಿ ಇವರು ಶಾಲೆಗಳನ್ನು ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದೇಶದ ಸಂವಿಧಾನದಲ್ಲಿ ಹೇಳಿದ್ದಾರೆ, ಗುಣಮಟ್ಟದ ಉಚಿತ ಶಿಕ್ಷಣ ಮೂಲಭೂತ ಹಕ್ಕು ಅಂತ, ಫಂಡಮೆಂಟಲ್ ರೈಟ್. ಅದು ಯಾವುದೇ ಕಾರಣಕ್ಕೂ ನಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಆದರೂ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ನಮಗೆ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣನೇ ಸಿಗ್ತಾ ಇಲ್ಲ. ಈ ಪರಿಸ್ಥಿತಿ ಈ ರೀತಿ ಇದೆ. ಈಗ ಸರ್ಕಾರ ಏನು ಮಾಡ್ತಾ ಇದೆ, ಸುಮಾರು 45,000 ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲೆಲ್ಲ ಸೇರಿಕೊಂಡು ಗೌರ್ಮೆಂಟ್ ಸ್ಕೂಲ್ ಇದೆ, 45,000.
ಇವರು ಮ್ಯಾಗ್ನೆಟ್ ಶಾಲೆ ಮತ್ತು KPS ಶಾಲೆ ಅಂದ್ಬಿಟ್ಟು ವಿಲೀನ ಮಾಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ ಮತ್ತು ಒಳ್ಳೆ ಟೀಚರ್ಸ್ ಕೊಡ್ತೀವಿ ಅಂತ ಹೇಳಿ ವಿಲೀನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಚ್ತೀವಿ ಅಂತ ಹೇಳ್ತಾ ಇಲ್ಲ, ಡೈರೆಕ್ಟಾಗಿ ಬೀಗ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ, ವಿಲೀನ ಮಾಡ್ತೀವಿ, ಬಸ್ ಫೆಸಿಲಿಟಿ ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರ ಹೇಳ್ತಾ ಇದ್ದಾರೆ. ಇದರರ್ಥ ಸುಮಾರು 40,000 ಸರ್ಕಾರಿ ಶಾಲೆನ ಡೈರೆಕ್ಟಾಗಿ ಬೀಗ ಹಾಕ್ತಾ ಇದ್ದಾರೆ ಇವರು. ಮ್ಯಾಗ್ನೆಟ್ ಶಾಲೆ ಮತ್ತು KPS ಶಾಲೆ ಅಷ್ಟರಲ್ಲಿ ಸುಮಾರು 40,000 ಶಾಲೆನ ನೇರವಾಗಿ ಬೀಗ ಹಾಕ್ತಾ ಇದ್ದಾರೆ. ಇವತ್ತೇನೋ ವಿಲೀನ ಮಾಡ್ತೀವಿ ಅಂದ್ಬಿಟ್ಟು ಒಳ್ಳೆ ಎಜುಕೇಷನ್ ಕೊಡ್ತೀವಿ ಅಂದ್ಬಿಟ್ಟು ಏನೋ ಸ್ಕೂಲಿನ ಶುರು ಮಾಡ್ತಾರೆ, ಒಂದು 6 ತಿಂಗಳು ಬಸ್ ಬಿಡ್ತಾರೆ. ಗೋಷ್ಠಿಯಲ್ಲಿ ಶಿವಳ್ಳಿ ಚಂದ್ರಶೇಖರ್, ಅಲೆಗೆರೆ ಹರೀಶ್, ಅನಿಲ್ ಗೌಡ, ರೇವಣ್ಣ ಇದ್ದರು. ಮಂಡ್ಯ ನಗರದ ಮಿಮ್ಸ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹದ ಆವರಣದಲ್ಲಿ ಕೃಷಿಕ ಅಲಯನ್ಸ್ ಕ್ಲಬ್, ಪರಿಸರ ಅಲಯನ್ಸ್ ಕ್ಲಬ್, ಮಾಂಡವ್ಯ ಅಲಯನ್ಸ್ ಕ್ಲಬ್ ವತಿಯಿಂದ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಬೀದಿ ನಾಟಕ ಪ್ರದರ್ಶನ ನಡೆಯಿತು. ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ KT ಹನುಮಂತ್ ಅವರು ತಮಟೆ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈಗ ರೂಪಕವನ್ನ ಸಾದರಪಡಿಸಬೇಕು ಅಂತ ನಂತರ ಮಾತನಾಡಿದ ಅವರು, HIV ಒಂದು ವೈರಾಣಾಗಿದೆ. ಏಡ್ಸ್ ಎಂಬುದೇ ಮಾರಕ ರೋಗವಾಗಿದೆ. ಈ ರೋಗ ಅಪರಿಚಿತ ಲೈಂಗಿಕ ಕ್ರಿಯೆಯಿಂದ, ಅಸುರಕ್ಷಿತ ಸಿರಿಂಜ್ಗಳಿಂದಲೂ ಬರುತ್ತದೆ. ಜೊತೆಗೆ ಟ್ಯಾಟೂ ಹಾಕಿಸಿಕೊಳ್ಳುವಾಗ ಆ ಸೂಜಿಯನ್ನು ಏಡ್ಸ್ ರೋಗವಿರುವ ವೃತ್ತಿಗೆ ಬಳಸಿ ಮತ್ತೆ ಆರೋಗ್ಯವಂತ ವ್ಯಕ್ತಿಗೆ ಬಳಸಿದಾಗ ರೋಗ ಬರುತ್ತದೆ ಅಂತ ಹೇಳಿದರು. HIV ಮಾರಣಾಂತಿಕ ರೋಗವಲ್ಲ ಎನ್ನುವುದು ಪ್ರತಿಯೊಬ್ಬರು ತಿಳಿದುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು, ರೋಗದ ಬಗ್ಗೆ ಜಾಗೃತರಾಗಬೇಕು ಅಂತ ಹೇಳಿದರು. ಎಲ್ಲ ಈ ಏಡ್ಸ್ ಬಗ್ಗೆ ಒಂದಷ್ಟು ಮಾಹಿತಿ 15 ನಿಮಿಷ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಈ ಮನುಕುಲದಲ್ಲಿ ಈ ಭಾಳಷ್ಟು ಸಾವನ್ನು ಹೆಚ್ಚು ಸಾವುಗಳು ಸಂಭವಿಸ್ತಾ ಇರ್ತಕ್ಕಂಥ ಕಾಯಿಲೆಗಳಲ್ಲಿ ಈ ಏಡ್ಸ್ ಕೂಡ ಒಂದು. ಹಾಗಾಗಿ ಏಡ್ಸ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಒಂದು ಕನಿಷ್ಠ ಏನು HIV ಅಂದ್ರೇನು, ಏಡ್ಸ್ ಅಂದ್ರೇನು, ಅದ್ರ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಕನಿಷ್ಠ ಪ್ರಮಾಣದ ಜ್ಞಾನವನ್ನು ಇಟ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅಲಯನ್ಸ್ ಸಂಸ್ಥೆಗಳು ಮತ್ತು ಮಮತೆಯ ಮಡಿಲು ಸೇರಿ ಇವತ್ತು ವಿಶ್ವ ಏಡ್ಸ್ ದಿನವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ಏಡ್ಸ್ ಫಸ್ಟು HIV ಅಂತ ಬರುತ್ತೆ. ಅದು ಒಂದು ವೈರಸ್. ಇದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಇರ್ಬೋದು, ಮತ್ತು ಸೂಜಿಗಳನ್ನು ಒಬ್ಬರು ಬಳಸಿದಂಥ ಸೂಜಿಗಳನ್ನು ಇನ್ನೊಬ್ರು ಬಳಸ್ತಕ್ಕಂಥದ್ದು, ಮತ್ತು ಚಾರ್ಸ್ಕತ್ತೀವಿ ನೋಡಿ ಈ ಕೈಗೆ ಇದರಲ್ಲಿ ಟ್ಯಾಟೂ ಅಂತೇಳಿ, ಅದು ಒಬ್ರಿಗೆ ಹಾಕ್ತಂಥ ಸೂಜಿನಲ್ಲಿ ಯಾರ್ಯಾರು ಏಡ್ಸ್ ಇರೋರಿಗೆ ಹಾಕ್ತಂಥ ಸೂಜಿಲಿ ನೀವು ಹಾಕ್ಸ್ಕೊಂಡ್ರೆ ನಿಮಗೂ ಏಡ್ಸು ಖಂಡಿತವಾಗಿ ಬರ್ತಕ್ಕಂಥದ್ದು. ಮತ್ತು ಒಬ್ಬರು ಸೂಜಿ ಚುಚ್ಚಿರ್ತಾರೆ ನೋಡಿ, ಆ ಸೂಜಿನಲ್ಲಿ ಏನಾದ್ರು ನಿಮ್ಗೆ ಚುಚ್ಚಿದ್ರೆ ಬರುತ್ತೆ. ಮತ್ತು ಅಸುರಕ್ಷಿತ ಲೈಂಗಿಕ ಕ್ರಿಯೆ, ಅಪರಿಚಿತರ ಜೊತೆ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸುವಾಗ ನಾವು ಒಂದು ನಿರೋಧ ಅಂತ ನಮಗೆಲ್ಲ ಹೇಳಿದ್ರಿ, ಅದನ್ನು ಬಳಸ್ತಕ್ಕಂಥದ್ದು ಭಾಳ ಉತ್ತಮ, ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು. HIV ವೈರಸ್ಸು ಅದು ಅಟ್ಯಾಕ್ ಆದಮೇಲೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಅದು ಏಡ್ಸ್ ಆಗಿ ಕನ್ವರ್ಟ್ ಆಗಲ್ಲ. ಈಗ HIV ಚಿಕಿತ್ಸೆ ಪಡ್ಕೊಳ್ಳಿಲ್ಲ ಅಂದರೆ ಏಡ್ಸ್ ಆಗಿ ಅದು ಮಾರಣಾಂತಿಕವಾಗುತ್ತೆ. ಏಡ್ಸು ಮಾರಣಾಂತಿಕನೇ, HIV ಮಾರಣಾಂತಿಕ ಅಲ್ಲ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. HIV ನೀವು ಚಿಕಿತ್ಸೆ ಪಡ್ಕೊಳ್ತಾ ಇದ್ರೆ ಅದು ಏಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಏಡ್ಸ್ ಕಾಯಿಲೆಯಿಂದ ಪ್ರತಿ ನಿಮಿಷಕ್ಕೆ ಒಬ್ಬರು ಈ ಜಗತ್ತಿನಲ್ಲಿ ಸಾವನ್ನಪ್ತಾ ಇದೆ. ನಂತರ ಕಲಾವಿದರಾದ ವೈರುಮಡಿ, ಸಂತೆಗೆಸ್ತಗೆರೆ ಬಸವರಾಜು, ಶೋಭಾ ಗೌಡ, ಅನಿಮಡಿ ಶೇಖರ್, ನಾಗರಾಜು, ವಿನಿತಾ ಪೂಜಾ ಅವರು ಏಡ್ಸ್ ಜಾಗೃತಿ ಕುರಿತ ಬೀದಿ ನಾಟಕ ಪ್ರದರ್ಶನ ನೀಡಿ ಗಮನ ಸೆಳೆದರು. ಎಳ್ಳು ಜೀರಿಗೆ ಎಳೆಯೋಳ ಎದ್ದೊಂದುಗಳುಗೆ ನೆನೆ ದೇವ, ಎದ್ದೊಂದುಗಳುಗೆ ನೆನೆ ದೇವ. ನಾನು ಬಾಂಬೆಲಿ ಕೆಲಸ ಮಾಡ್ತವನಿ, ಡ್ರೈವರ್ ಕೆಲಸವ. ಬಂದ ತಕ್ಷಣ ಒಂದು ಕಾಪಿನೋ ಟೀನೋ ಮಾಡ್ಕೊಳ್ಬಿಟ್ಟು ಸಮಾರಂಭದಲ್ಲಿ ಅಲಯನ್ಸ್ನ 2ನೇ ಗವರ್ನರ್ ಚಂದ್ರಶೇಖರ್, ಅಲಯನ್ಸ್ ಧನಂಜಯ, ದಸರಗುಪ್ಪೆ, ಶಿವಕುಮಾರ್, ಅರುಣಾನಂದ, ಮಂಗಲ, ಯೋಗೇಶ್, ಪ್ರತಿಭಾಂಜಲಿ ಡೇವಿಡ್, ಶಿಕ್ಷಕ ಶಶಿಧರ್ ಈಚೆಗೆರೆ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ಅಲಗೂರು ಲಯನ್ಸ್ ಸಂಸ್ಥೆ ಸೇವೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಲಯನ್ಸ್ ಜಿಲ್ಲಾ ರಾಜ್ಯಪಾಲ ರಾಜಶೇಖರ್ ಅವರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅಲಗೂರು ಸಮೀಪದ ಚನ್ನಪಟ್ಟಣ ರಸ್ತೆಯಲ್ಲಿರುವ ಅಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಪ್ರತಿದಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬರುವ ರೋಗಿಗಳಿಗೆ ಹಾಗೂ ಬಡವರಿಗೆ ಹಸಿವು ನಿವಾರಿಸುವ ಸಲುವಾಗಿ ಪ್ರತಿದಿನ ತಪ್ಪದೆ 360 ದಿವಸಗಳು ಸಹ ಹಸಿವು ನಿವಾರಣೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುತ್ತಿದ್ದು 500 ದಿನ ಪೂರೈಸಿರುವುದಕ್ಕೆ ಜಿಲ್ಲಾ ರಾಜ್ಯಪಾಲರಾದ ರಾಜಶೇಖರ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಯನ್ಸ್ ಕ್ಲಬ್ ಆಫ್ ಅಲಗೂರು ಇವರ ವತಿಯಿಂದ ದಿನನಿತ್ಯ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು ಇಂದಿಗೆ 500 ದಿನಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದರು. 4 ಕೋಟಿ ಭಾರತದ ಜನಸಂಖ್ಯೆಯಲ್ಲಿ ಪ್ರತಿದಿನ ಸುಮಾರು 1950 ಜನರು ಹಸಿವಿನಿಂದ ಕಂಗೆಟ್ಟಿದ್ದಾರೆ. ಭಾರತದಲ್ಲಿ ಸುಮಾರು 3 ಲಕ್ಷ ಲಯನ್ಸ್ ಕ್ಲಬ್ ಸದಸ್ಯರು ಹಸಿವು ಎಂಬ ಸಮಸ್ಯೆಯನ್ನು ಪ್ರಮುಖವಾಗಿ ಪರಿಗಣಿಸಿ ಕೆಲಸ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಅಂತ ಹೇಳಿದರು.
ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 8 ಒಂದು ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ಅದರಲ್ಲಿ ಪ್ರಮುಖವಾಗಿ ಆಹಾರ ಸಮತೋಲನ ಮಾಡಬೇಕು, ಯಾರಿಗಿಲ್ಲ ಅವ್ರಿಗೆ ಆ ಜನಗಳಿಗೆ ನಾವು ಆಹಾರವನ್ನು ನೀಡಬೇಕು ಅಂತೇಳಿ ಭಾಳ ಪ್ರಮುಖವಾಗಿ ಅನೇಕ ಒಂದು LCF ಅಂತೇಳಿ ನಮ್ಮದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತಿದೆ, ಅದರ ಮುಖಾಂತರ ಗ್ರ್ಯಾಂಟನ್ನು ಕೂಡ ನೀಡ್ತಾ ಇದ್ದಾರೆ. 2-3 ಸಂಸ್ಥೆಗಳು ಸೇರಿ ಗ್ರ್ಯಾಂಟನ್ನು ಅಪ್ಲೈ ಮಾಡಿದ್ರೆ 1 ಲಕ್ಷದ ತನಕ ಅಲ್ಲ, 80 ಲಕ್ಷದಿಂದ 1 ಕೋಟಿಯ ತನಕನೂ ಕೂಡ ವಿಶೇಷ ಅನುದಾನವನ್ನು ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ನೀಡ್ತದೆ. ಮಳವಳ್ಳಿ ಮತ್ತು ಹಲಗೂರು ಲಯನ್ಸ್ ಸಂಸ್ಥೆಗಳು ಸೇರಿ ಅದನ್ನು ಗ್ರ್ಯಾಂಟ್ ತಗೊಂಡ್ರೆ ಅದನ್ನು ಕೂಡ ಇನ್ನೂ ಹೆಚ್ಚು ಜನಗಳಿಗೆ ತಲುಪತಕ್ಕಂಥ ಕೆಲಸ ಮಾಡ್ಬೋದು. 317 ಈಗ ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಿದೆ. ಒಂದು ಜಿಲ್ಲೆಗೆ ಇಷ್ಟು ನಾವು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಿಂದ ಒಂದು ನಿಧಿಯನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಜಿಲ್ಲೆಗಳಿಗೆ ಈಗ ಹೆಚ್ಚು ಅವಕಾಶ ಸಿಕ್ಕಿದೆ. ಜಿಲ್ಲೆ ಒಂದು ಬೆಳವಣಿಗೆಯಿಂದಾಗಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ 500ನೇ ಸೇವಾ ಕಾರ್ಯ ಇವತ್ತು ಆಹಾರ ನೀಡ್ತಕ್ಕಂಥ ಅನ್ನಪೂರ್ಣೆ ಅನ್ನೋ ಕಾರ್ಯಕ್ರಮ ನಮ್ಮ ನಾಗೇಶ್ ಶುರು ಮಾಡೋದನ್ನು ಅಂತ ಹೇಳ್ತೀನಿ. ಗುರುವಾರ ಅವರ ಒಂದು ಪ್ರಯತ್ನದಲ್ಲಿ ಶುರುವಾಯಿತು. ನಂತರ ದೇವರಾಜ್ ಅವರು, ಕುಮಾರ್ ಮತ್ತು ಮನೋಹರ್ ಅವರು ಮತ್ತು ಎಲ್ಲ ಸದಸ್ಯರು ಕೂಡ ಭಾಳ ಮುಕ್ತ ಮನಸ್ಸಿಂದ ನಾವು ಸೇವೆ ಮಾಡೋಣ ಒಂದು ಅಂತೇಳಿ ಹಲಗೂರು ಭಾಗದಲ್ಲಿ ಸಾರ್ವಜನಿಕರಿಂದ ಪ್ರಶಂಸೆ ನೋಡಿ 365ಕ್ಕೂ ಹೆಚ್ಚು ಸಾರ್ವಜನಿಕರೇ ಬಂದು ಸೇವೆ ನೀಡ್ತಾ ಇದ್ದಾರೆ. ಅಂದರೆ ನೀವು ಸಾರ್ವಜನಿಕರ ಮನಸ್ಸಲ್ಲಿ ಲಯನ್ಸ್ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀವು ಮನದಟ್ಟು ಮಾಡಿದರೆ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಮನೋಹರ್ ಇದ್ದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ದಿನನಿತ್ಯ ಲಯನ್ಸ್ ಸಂಸ್ಥೆಗೆ ಸಹಕರಿಸುತ್ತಿದ್ದ ವೈದ್ಯಾಧಿಕಾರಿ ಸೌಮ್ಯಶ್ರೀ, ಮಹಿಳೆಯರಿಗೆ ಹೊರಗೆ ತರಬೇತಿ ನೀಡುತ್ತಿರುವ ಮಂಗಳಮ್ಮ, ಫಾಸ್ಟ್ ಫುಡ್ ಗಿರೀಶ, ಡೈರಿ ಬಾಬು, ಗಜೇಂದ್ರ, ಜಯಣ್ಣ, ಎಸ್ ದೇವರಾಜ್ ಅವರಿಗೆ ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ವೈದ್ಯಾಧಿಕಾರಿ ಸೌಮ್ಯಶ್ರೀ, ಮನೋಹರ್, ನಾಗೇಶ್, ಶಂಸುದ್ದೀನ್, ಎಟಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಶ್ರೀ ರಂಜಿನಿ ಕಲಾ ವೇದಿಕೆ, ಜಿಲ್ಲಾ ಗಮಕ ಕಲಾ ಪರಿಷತ್ ಮತ್ತು ಕರ್ನಾಟಕ ಸಂಘದ ಸಹಯೋಗದಲ್ಲಿ ಪೂತಿನ ಟ್ರಸ್ಟ್, ಕನ್ನಡ ಸಂಸ್ಕೃತಿ ಇಲಾಖೆ, ಜಯ ಕರ್ನಾಟಕ ಪರಿಷತ್ ಹಾಗೂ ಎಲ್ಲರೊಳಗೊಂದಾಗು ಮಂಗುತಿಮ್ಮ ಟ್ರಸ್ಟ್ ಸೇರಿ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಆದಿಕವಿ ಪಂಪನಿಂದ ಕವಿ ಎಬ್ರಿವರೆಗಿನ ವಿಶಿಷ್ಟ ಕಾವ್ಯಗಳ ಗಮಕ ಸಂಗೀತ ಸಂಭ್ರಮ ಕಾರ್ಯಕ್ರಮವನ್ನು ಡಿಸೆಂಬರ್ 5 ಮತ್ತು 6ರಂದು 2 ದಿನಗಳ ಕಾಲ ಮಂಡ್ಯದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಕಾರ್ಯಕ್ರಮದ ಆಯೋಜಕರಾದ ಸಿ.ಪಿ. ವಿದ್ಯಾಶಂಕರ್, ನಿವೃತ್ತ ಪ್ರಾಂಶುಪಾಲರಾದ ಎಸ್.ಪಿ. ಶಂಕರಗೌಡ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಎಂ. ವಿನಯ್ ಹಾಗೂ ಹೋರಾಟಗಾರ ನಾರಾಯಣ್ ರವರು ತಿಳಿಸಿದರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈ 4 ಮಂದಿ ಗಣ್ಯರು ಮಹಾಕಾವ್ಯಗಳ ಮಹತ್ವದ ಕುರಿತು ಇಂದಿನ ಯುವಜನರಿಗೆ, ಸಾಹಿತ್ಯಾಸಕ್ತರಿಗೆ, ವಿದ್ಯಾರ್ಥಿಗಳಿಗೆ ಜಾಗೃತಿ ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಡಿಸೆಂಬರ್ 5ರಿಂದ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಅಂತ ಹೇಳಿದರು. ಶಾಸಕ ರವಿಕುಮಾರ್ ಗೌಡ ಉದ್ಘಾಟನೆ ನೆರವೇರಿಸಲಿದ್ದು, ಮೈಸೂರು ಜಿಲ್ಲಾ ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಬೈರಿ ಅಧ್ಯಕ್ಷತೆ ವಹಿಸುವರು. ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಕಾವ್ಯಗಳ ಕುರಿತು ಅವಲೋಕನ ಮಾಡುವರು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಎಂ.ಎಸ್. ಚಿದಂಬರ್, ಪೂತಿನ ಟ್ರಸ್ಟ್ ಸದಸ್ಯರಾದ ಡಾಕ್ಟರ್ ನಂದೀಶ್, ಸಂಭ್ರಮ ಫಾರ್ಮಸಿ ಕಾಲೇಜಿನ ಅಧ್ಯಕ್ಷ ಸಿ. ಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ.ಟಿ. ಚಿಕ್ಕಂಡೇಗೌಡ ಸಮಾರೋಪ ಭಾಷಣ ಮಾಡಲಿದ್ದು, ಮೈಸೂರಿನ ವ್ಯಾಖ್ಯಾನಕಾರರಾದ ಡಾಕ್ಟರ್ ಕೃಪಾ ಮಂಜುನಾಥ್ ಅಭಿನಂದನೆ ಸಲ್ಲಿಸಲಿದ್ದು, ಮಾಜಿ ಸಚಿವ ಸಿ. ಪುಟ್ಟರಾಜು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮಕ್ಕೆ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದರು. ಆದಿಕವಿ ಪಂಪನಿಂದ ಪ್ರಸ್ತುತ ನಮ್ಮದೇ ನೆಲದಲ್ಲಿ ಮಹಾಕಾವ್ಯಗಳನ್ನು ಬರೆದಿರತಕ್ಕಂಥ ಹೆಬ್ರಿಯವರೆಗಿನ ಇಡೀ ಸಾಹಿತ್ಯ ಪರಂಪರೆಯನ್ನು ಒಂದು ಸಣ್ಣದಾಗಿ ಪರಿಚಯ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಗಮಕ ಇರುತ್ತೆ, ವ್ಯಾಖ್ಯಾನ ಇರುತ್ತೆ, ಉಪನ್ಯಾಸಗಳಿರ್ತವೆ. ಈ ಎಲ್ಲವನ್ನು ನನ್ನ ವಿದ್ಯಾರ್ಥಿ ಸಮುದಾಯಕ್ಕೆ, ವಿಶೇಷವಾಗಿ ಯುವಜನರಿಗೆ ತಲುಪಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ದಯಮಾಡಿ ತಾವುಗಳು ಎಲ್ಲ ಬರಬೇಕು, ಸಾಕಷ್ಟು ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ. ಪಂಪನ ವಿಕ್ರಮಾರ್ಜುನ ವಿಜಯ, ರತ್ನಾಕರ ವರ್ಣಿಯ ಭರತೇಶ ವೈಭವ, ರನ್ನನ ಗದಾಯುದ್ಧ, ಕುಮಾರವ್ಯಾಸ ಭಾರತ, ಕನಕದಾಸ, ಪುರಂದರದಾಸ, ಹಾಗಾಗಿ ಇಡೀ 1000 ವರ್ಷಗಳ ಸಾಹಿತ್ಯ ಚರಿತ್ರೆಯನ್ನು ಸಣ್ಣ ಪ್ರಮಾಣದಲ್ಲಿ 2 ದಿನದಲ್ಲಿ ನಮ್ಮ ಹೊಸ ತಲೆಮಾರಿಗೆ ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದೇವೆ.
ಗಮಕ ಇರುತ್ತೆ, ಸಂಗೀತ ಇರುತ್ತೆ, ವ್ಯಾಖ್ಯಾನವೂ ಇರುತ್ತೆ, ವಾದ್ಯಗಳು ಇರ್ತವೆ, ತತ್ವಪದಗಳು ಇರ್ತವೆ. ಒಂದು ಇಡೀ ಸಮಗ್ರವಾಗಿ ನಮ್ಮ 1000 ವರ್ಷಗಳ ಹಿನ್ನೋಟವನ್ನು ಕೊಡುವ ಒಂದು ಪ್ರಯತ್ನ ಮಾಡಿದ್ದೇವೆ. ಯಾಕೆ ಶಾಲಾ ಕಾಲೇಜ್ಗಳಲ್ಲೇ ಇದನ್ನ ಕಾರ್ಯಕ್ರಮ ಮಾಡಬಾರ್ದು ಅಂತ ನಾನು ತುಂಬ ಕಾರ್ಯಕ್ರಮ ಮಾಡಬೇಕಾದ್ರೆ ಕೇಳಿದ್ದೀನಿ. ಎಲ್ಲ ಶಾಲಾ ಕಾಲೇಜಿಗೆ ಆಯಾ ಒಂದು ಶೆಡ್ಯೂಲ್ಡ್ ಟೈಮಿಂಗ್ಸ್ಗಳಿರ್ತದೆ. ಅವ್ರು ಮ್ಯಾಥ್ಸ್ ಮಾಡಬೇಕು ಅಥವಾ ಇನ್ನೊಂದೇನೋ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಈ ಬಿರುಸಿನಲ್ಲಿ ಯಾವ ಸಂಸ್ಥೆನೂ ಅಷ್ಟು ಧಾರಾಳವಾಗಿ ಇಡೀ 2 ದಿನಗಳನ್ನ ನೀವು ನಮ್ಮನ್ನ ಉಪಯೋಗಿಸ್ಕೊಂಡು ಮಾಡಿ ಅನ್ನೋದು ತುಂಬ ಕಷ್ಟ ಆಗ್ತದೆ. ನಾನು ಈ ಗಮಕ ವಾಚನ ಅಲ್ಲ, ಬೇರೆ ಬೇರೆ ಯಾವುದೇ ತುಂಬ ಪ್ರಯತ್ನ ಪಟ್ಟಿದಾಗಲೂ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂದರೆ ಮಕ್ಕಳಿಗೆ ಆಸಕ್ತ ಜೈ ಕರ್ನಾಟಕ ಪರಿಷತ್ತು ಬೆಂಬಲವಾಗಿ ನಿಂತಿದೆ. ಅದೇ ರೀತಿ ಇವ್ರು ಮಾಡ್ತಾಯಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಇದರಲ್ಲಿ ಸಂಗೀತ, ಮನೋರಂಜನೆ ಮತ್ತು ಈ ಗಮಕಿ ಅವರು ಕೂಡ ಭಾಳ ನಾವು ಇಂದೊಂದು ದಿನ ಈಗಾಗಲೇ ಜೈ ಕರ್ನಾಟಕ ಪರಿಷತ್ ಕಚೇರಿನಲ್ಲಿ ಭಾಳ ಅದ್ಭುತವಾಗಿ ಒಂದು ಗಮಕಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಇದೇ ರೀತಿ ಭಾಳ ವಿದ್ವಾಂಸಗಳನ್ನು ಕರೆಸು ಮಾಡ್ತಾ ಇರೋದ್ರಿಂದ ನಾವು ಜೈ ಕರ್ನಾಟಕ ಪರಿಷತ್ನ ಎಲ್ಲ ಶಾಖಾಧ್ಯಕ್ಷಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತಿದ್ದೀವಿ. ಸಂಸ್ಕೃತಿಯನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದಾಗಿದೆ. ಆದ್ದರಿಂದ ಮಂಡ್ಯ ಜಿಲ್ಲೆಯ 2 ಶಾಲೆಗಳ ವಿದ್ಯಾರ್ಥಿಗಳಿಗೆ ಗಮಕ ವಾಚನ ವ್ಯಾಖ್ಯಾನವನ್ನು ಕಳಿಸಿ ಅವರಿಂದನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ಡ್ಯಾಫೋಡಿಲ್ ಶಾಲೆಯ ಮಕ್ಕಳಿಂದ ಜೈಮಿನಿ ಭಾರತದ ಒಂದು ಪ್ರಸಂಗ ಅರ್ಧ ಗಂಟೆ ಅಷ್ಟೇ. ಮಂಡ್ಯ ಎಜುಕೇಷನ್ ಸೊಸೈಟಿಯ ಮಕ್ಕಳಿಂದ ಕುಮಾರವ್ಯಾಸ, ಯಾಕೆಂದರೆ 10ನೇ ತರಗತಿಗೆ ಈ ಪಠ್ಯ ಇದೆ, ಅದರಿಂದ ಆ ಪಠ್ಯದಲ್ಲೇ ಅವರು ಅದನ್ನು ತೊಡಗಿಸ್ಕೊಂಡ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಕಾವ್ಯದ ಬಗ್ಗೆ ಅಭಿರುಚಿ ಮೂಡಿ ಸಂಸ್ಕೃತಿಯನ್ನು ಪರಿಚಯಿಸುವ ಒಂದು ಕಾರ್ಯಕ್ರಮ ಆಗುತ್ತೆ. ಮದ್ದೂರಿನ HK ವೀರಣ್ಣಗೌಡ ಕಾಲೇಜಿನ ವತಿಯಿಂದ KT ಸೋಮಶೇಖರ್ ಅವರ ಸ್ಮರಣಾರ್ಥ 2ನೇ ವರ್ಷದ ಮದ್ದೂರು ತಾಲೂಕು ಮಟ್ಟದ ಪುಸ್ತಕ ವಿಮರ್ಶೆ ಸ್ಪರ್ಧೆ ನಡೆಯಿತು. ಮೈಸೂರಿನ ಮಹಾರಾಣಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕಲಶ್ರೀ HM ರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಪಂಪನಿಂದ ಕುವೆಂಪು ಆದಿಯಾಗಿ ಕೃತಿಗಳು, ಮಹಾಕಾವ್ಯಗಳು, ವಿಮರ್ಶೆ, ನಾಟಕಗಳು ಹಾಗೂ ಕಾದಂಬರಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳಿದರು. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮದ್ದೂರು ತಾಲೂಕಿನ ತಹಶೀಲ್ದಾರ್ ಪರಶುರಾಮ್ ಕತ್ತಿಗರ್ ಅವರು ಬಹುಮಾನ ವಿತರಣೆ ಮಾಡಿ ವಿದ್ಯಾರ್ಥಿಗಳ ಕುರಿತು ಸ್ಪರ್ಧಾತ್ಮಕ ಮನೋಭಾವ ರೂಢಿಸಿಕೊಳ್ಳುವಂತೆ ಸಲಹೆ ನೀಡಿದರು. MH ಜನಗೌಡ ವಿದ್ಯಾಲಯದ ಕಾರ್ಯದರ್ಶಿ ಅಪೂರ್ವ ಚಂದ್ರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವಿದ್ಯಾರ್ಥಿಗಳು ಸ್ಪರ್ಧೆ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿರುವಂತೆ ಅವರು ಮನವಿ ಮಾಡಿಕೊಂಡರು. ಇದಕ್ಕೆಲ್ಲ ಕಾರಣೀಭೂತರಾಗಿರುವಂಥ ನಮ್ಮ ಅಪೂರ್ವ ಚಂದ್ರ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಪುಸ್ತಕ ಓದೋದು ಅಥವಾ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದು ಇವೆಲ್ಲ ಬೇಕು. ಬಿಕಾಸ್ ಅವ್ರು ಅದೇ ಫೌಂಡೇಶನ್ ಅಲ್ಲ ನಮಗೆ. ಮುಂದೆ ನೀವೇನಾದರೂ ಅಚೀವ್ ಮಾಡಬೇಕು ಅಂದ್ರೆ ನಿಮ್ಗೆ ಫೌಂಡೇಶನ್ ಬೇಕು. ನಿಮ್ಗೆ ಗೊತ್ತಾ, ನಮ್ಮ ಇಲ್ಲಿ ATI ಅಂತಿದೆ ಗೊತ್ತಾ, ಎಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರು. ಅಲ್ಲಿ KAS ಮತ್ತು IAS ಇವರಿಗೆ ಟ್ರೈನಿಂಗ್ ಕೊಡ್ತಾರೆ ಆಯ್ತಾ. IAS ಅವರಿಗೆ ಮೈಸೂರಿಗೆ ಹೋದ್ಮೇಲೆ ಇಲ್ಲಿ ಬಂದು ಇಲ್ಲೂ ಟ್ರೈನಿಂಗ್ ಇರ್ತದೆ. ಓಕೆ, ಅಲ್ಲಿ ಒನ್ ಆಫ್ ದ ಟಾಪಿಕ್ ಇಸ್ ದಿಸ್ ಒನ್. ಓಕೆ, ಒಂದು ಸೆಷನ್ ಇರ್ತದೆ. ದೇ ವಿಲ್ ಗಿವ್ ಎ ಚಾಯ್ಸ್. ನೀವು ಯಾವುದಾದ್ರೂ ಬುಕ್ ನೀವೇ ಚೂಸ್ ಮಾಡಿ, ಕನ್ನಡ ಆರ್ ಇಂಗ್ಲೀಷ್ ಆರ್ ಎನಿ ಲ್ಯಾಂಗ್ವೇಜ್, ನೀವು ಅದನ್ನ ಸ್ಟಡಿ ಮಾಡಿ, ವಿಮರ್ಶೆ ಮಾಡಿ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂದು ಇಷ್ಟು ರೈಟಪ್ ಅಲ್ಲಿ ಕೊಡಿ ಅಂತ ಕೇಳ್ತಾರೆ. ಓಕೆ, ಅದನ್ನ ಇಲ್ಲಿಂದಲೇ ಕಲಿಸ್ತಿದ್ದಾರೆ. ಈ ಒಂದು ಇನ್ಸ್ಟಿಟ್ಯೂಟ್ ಕಲಿಸ್ತಾ ಇದೆ ಅಂದ್ರೆ ದಟ್ಸ್ ವೆರಿ ಗ್ರೇಟ್. ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದಿ ಇನ್ಸ್ಟಿಟ್ಯೂಷನ್. ಬಿಕಾಸ್ ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಏನೋ ಫಂಕ್ಷನ್ ಮಾಡ್ತಿದ್ದಾರೆ. ಬಟ್ ಈಗೊಂದು ವಿಶಿಷ್ಟವಾಗಿದೆ, ಅಪರೂಪ ಇದೆ. ಅದನ್ನೆಲ್ಲ ನಾವು ಸಾಕ್ಷಿ ಆಗಿದ್ದೀವಿ ಅಂದ್ರೆ ಸವಾಲ. ಓಕೆ, ಸೊ ಅದೇ ರೀತಿ ತೀರ್ಪುಗಾರರಾಗಿ ಡಾಕ್ಟರ್ ಕುಮಾರ್ ಹಾಗೂ ಪ್ರಥಮ ದರ್ಜೆ ಮಳವಳ್ಳಿ ಹಾಗೂ ರಾಘವೇಂದ್ರ ಗ್ರಂಥಪಾಲಕರಾದ ಅವರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ದರ್ಶನ್ ಹಾಗೂ ಡಾಕ್ಟರ್ SP ಕಿರಣ್, ಸುಧೇಂದ್ರ, ಚಂದನ್, ಸಂದೀಪ್, ಪ್ರದೀಪ್ ಹಾಗೂ ಗಂಗಾಧರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನ ಗರಿಗೆದರಿದ್ದು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವವಾದಿ, ಜಾತ್ಯತೀತ ಪ್ರಭುತ್ವ ವ್ಯಕ್ತಿತ್ವವುಳ್ಳವರನ್ನ ಮುಖ್ಯಮಂತ್ರಿ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯೇ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅನೇಕ ಬಾರಿ ಮುಖ್ಯಮಂತ್ರಿಯಾಗಿ ಕೊಟ್ಟ ಮಾತಿನಂತೆ ಮೀಸಲಾತಿ ಜಾರಿ, ಜಾಗಿಗಳ ಸಮೀಕ್ಷೆ ಬಿಡುಗಡೆ ಮಾಡದೆ ವಚನಭ್ರಷ್ಟರಾಗಿದ್ದಾರೆ. ಹೀಗೆಂದು DK ಶಿವಕುಮಾರ್ ಅವರಿಗೂ CM ಸ್ಥಾನ ನೀಡುವ ತಪ್ಪು ಮಾಡಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ST ಅನುದಾನದಲ್ಲಿ ಕಳೆದ 10 ವರ್ಷಗಳಿಂದ ಲಕ್ಷಾಂತರ ಕೋಟಿ ವಂಚನೆ ಮಾಡಲಾಗಿದೆ. ಬಿಜೆಪಿ ಉಗ್ರ ಹಿಂದುತ್ವದ ಜೀವ ವಿರೋಧಿ ಮನುಸ್ಮೃತಿ ಜಾರಿಗೊಳಿಸಲು ಬಹುತ್ವದ ಭಾರತ ಮಹತ್ವಕ್ಕೆ ತಿಲಾಂಜಲಿ ಇಡುತ್ತಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಡು ತತ್ವದ ದಾರಿಯಲ್ಲಿ ಸಾಗದ ಕಾಂಗ್ರೆಸ್
ಮೃದು ಹಿಂದುತ್ವ ಜೀವ ವಿರೋಧಿ ಮನುಸ್ಮೃತಿ ಅನುಸರಿಸುತ್ತಿದೆ. ಅಲ್ಲದೆ ದಲಿತ ಸಮುದಾಯವನ್ನು ಸಿಎಂ ಮಾಡಲಾಗದೆ ರಾಜಕೀಯ ನೈತಿಕತೆಗೆ ಕಾಂಗ್ರೆಸ್ ಮರೆತಿದೆ ಅಂತ ಖಂಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಶೋಷಿತ ಸಮುದಾಯಗಳಿಗೆ ಒಂದು ಆಶಾಕಿರಣವಾಗಿ ಬರ್ತಾರೆ, ಒಂದು ಬೆಳಕು ಕೊಡ್ತಾರೆ ಅಂತ ಒಂದು ದೊಡ್ಡ ಆಶಾ ಗೋಪುರವನ್ನೇ ಕಟ್ಕೊಂಡಿತ್ತು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ತಮ್ಮ ಈ ಸಂವಿಧಾನಬದ್ಧ ಹಕ್ಕುಗಳನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆದರೆ ದುರಂತ ಏನಂದರೆ, ಅಹಿಂದ ನಾಯಕತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೂ ಕೂಡ ಸಾಮಾಜಿಕ ನ್ಯಾಯ, ಮೂಲಭೂತ ಹಕ್ಕುಗಳು ಅಥವಾ ಆ ಸಾಮಾಜಿಕ ಪರಿವರ್ತನೆ, ಆರ್ಥಿಕ ವಿಮೋಚನೆ, ಈ ಎಲ್ಲ ಅಂಶಗಳನ್ನು, ಸಂವಿಧಾನಬದ್ಧ ಅಂಶಗಳನ್ನು ನಿರ್ಲಕ್ಷ್ಯ ಮಾಡಿ ಅಧಿಕಾರ ಲಾಲಸೆಗಾಗಿ ಯಕಶ್ಚಿತ್ ತಮ್ಮ ಅಧಿಕಾರಕ್ಕಾಗಿ ಆಸೆಪಟ್ಟು ಇಡೀ ರಾಜ್ಯದ ಸ್ವಾಭಿಮಾನ ಮತ್ತು ಸ್ವಾವಲಂಬಿ ವ್ಯವಸ್ಥೆಯನ್ನು ನುಚ್ಚು ನೂರು ಮಾಡಿದ್ದಾರೆ. ಇದು ನಮ್ಮ ಆತಂಕದ ಕ್ಷಣ. ಮತ್ತೊಂದು ಕಡೆ ಇದೇ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅಂತ ಅವರಿಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಸಂವಿಧಾನಬದ್ಧ ಮೂಲಭೂತ ಹಕ್ಕುಗಳು ಮತ್ತು ಈ ಶೋಷಿತ ಸಮುದಾಯಗಳ ಒಡಲಾಳವೇ ಇಲ್ಲದೆ ಇರ್ತಕ್ಕಂಥ ಒಬ್ಬ DK ಶಿವಕುಮಾರ್ ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಇಂಥ ಸಂದಿಗ್ಧ ಘಟ್ಟದಲ್ಲಿ ಈ ರಾಜ್ಯದ ಶೋಷಿತ ಸಮುದಾಯಗಳ ಬದುಕು ಬವಣೆ ಅತ್ಯಂತ ನಿಕೃಷ್ಟ ದಾರಿಗೆ ಹೋಗೋ ಆತಂಕ ಎಣಿಸ್ತಾ ಇದ್ದೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ತಮಿಳುನಾಡು ಸರ್ಕಾರದಂತೆ ಈ ರಾಜ್ಯದಲ್ಲಿ 75% ಮೀಸಲಾತಿ ನೀತಿಯನ್ನು ಜಾರಿ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳ ಬದುಕು ಬವಣೆ ಯಾವ ಸ್ಥಿತಿಗತಿಯಲ್ಲಿದೆ ಅಂತೇಳಿ ನಾನು ಜಾತಿ ಜನಗಣತಿ ಮಾಡಿ ಅವರ ಪರಿಸ್ಥಿತಿಯನ್ನು, ಸ್ಥಿತಿಗತಿಯನ್ನು ಬಹಿರಂಗಪಡಿಸ್ತೀನಿ ಅಂತೇಳಿದರು, ಮಾಡಲಿಲ್ಲ. SCP TSP ಕಾಯ್ದೆ ಮಾಡಿದರು, ಆ ಕಾಯ್ದೆನಲ್ಲಿ 7D 7C ಸೇರಿಸಿದ್ರಿ. ಇಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಘನಘೋರ ಅನ್ಯಾಯ ಮಾಡಿದರು. ಇದು ಒಂದು ಕಡೆ. ಇನ್ನು ಸರ್ಕಾರಿ ನೌಕರಿ ರಿಸರ್ವೇಷನ್ ಪಾಲಿಸಿ ಪ್ರಕಾರ ಸರ್ಕಾರಿ ನೌಕರಿ ಕೊಡುವ ಆಶಾ ಗೋಪುರ ಇತ್ತು. ಹೊರಗುತ್ತಿಗೆ ಪದ್ಧತಿಯನ್ನು ಜಾರಿ ಮಾಡಿ ಆ ಸರ್ಕಾರಿ ಉದ್ಯೋಗಗಳನ್ನು ನಿಲ್ಲಿಸಿದರು. ಈ ರಾಜ್ಯದಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ತರ್ತೀವಿ ಅಂದರು, ಅದನ್ನು ಮಾಡಲಿಲ್ಲ. ಹೀಗೆ ಶೋಷಿತರ ಮುಖ್ಯವಾಹಿನಿಗೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ರಾಜ್ಯದಲ್ಲಿ ಸಾಗಬೇಕಾಗಿತ್ತು. ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಬವಣೆಗಳನ್ನು ಹೇಳ್ತಿರೋದು, ತುಂಬ ಸಂಕಷ್ಟದಲ್ಲಿದ್ದಾರೆ, ತುಂಬ ನೋವಿನಲ್ಲಿದ್ದಾರೆ. ಇಂಥ ಜನರ ಪರವಾದಂಥ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು, ತೀರ್ಮಾನವನ್ನು ತಗೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಫಲರಾಗಿದ್ದಾರೆ. ಅದಕ್ಕಾಗಿ ರಾಜ್ಯದ ಶೋಷಿತ ಸಮುದಾಯಗಳು ತುಂಬ ತಬ್ಬಲಿಗಳಾಗ್ತಾ ಇದ್ದಾರೆ. ಇದಕ್ಕೆ ದಲಿತ ಮಂತ್ರಿಗಳಿದ್ದಾರಲ್ಲ, ದಲಿತ ಶಾಸಕರಿದ್ದಾರಲ್ಲ, ಇವರು ಕೇವಲ ಅವರ ಟಿಕೆಟ್ ಆಸೆಗಾಗಿ, B ಫಾರಂ ಆಸೆಗಾಗಿ ಈ ದಲಿತ ಶೋಷಿತ ಸಮುದಾಯಗಳ ಆಶೋತ್ತರಗಳನ್ನು ನಿರ್ಲಕ್ಷ್ಯ ಮಾಡಿ ನಿರ್ಲಜ್ಜ ಮನೋಭಾವದಲ್ಲಿ ಬದುಕ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ B ಆನಂದ್, ಕಾರ್ಯದರ್ಶಿಗಳಾದ ಸುರೇಶ್ ಕುಮಾರ್, ಸಿದ್ದಯ್ಯ, ಸುಸ್ಮಿತಾ ಆನಂದ್ ಹಾಗೂ ಮುತ್ತುರಾಜು ಕರಿಯಪ್ಪ ಕುಮಾರ್ ಇದ್ದರು. ರಾಜ್ಯದಲ್ಲಿ ಖಾಲಿ ಉಳಿದಿರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದ ಜನಸಾಮಾನ್ಯರ ವೇದಿಕೆಯ ಯುವಜನರನ್ನು ಬಂಧಿಸಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕರವೇ ಮುಖಂಡರಾದ HD ಜಯರಾಮ್ ನೇತೃತ್ವದಲ್ಲಿ ಮಂಡ್ಯದ ಮಹಾವೀರ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಖಾಲಿ ಉಳಿದಿರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿ ಮತ್ತು ತಮ್ಮ ಹಕ್ಕು ಒತ್ತಾಯಗಳನ್ನು ಈಡೇರಿಸುವಂತೆ ಜನಸಾಮಾನ್ಯರ ವೇದಿಕೆ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರನ್ನು ಬಂಧಿಸಿರುವುದು ಖಂಡನೀಯ ಅಂತ ಅವರು ಹೇಳಿದರು. ಉದ್ಯೋಗ ನೀಡದಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ, ಖಾಲಿ ಇರುವ ಹುದ್ದೆಗಳ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹೋರಾಟಗಾರರ ಬಂಧಿಸಿರ್ತಕ್ಕಂಥ ಧಾರವಾಡದ ಹೋರಾಟಗಾರರ ಬೆಂಬಲಿಸಿ, ಧಾರವಾಡದ ಹೋರಾಟಗಾರರ ಬೆಂಬಲಿಸಿ
ಉದ್ಯೋಗ ನೀಡಲಾಗದ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ಉದ್ಯೋಗ ಕಳೆದ ಯುವಕರನ್ನು ಜೈಲಿಗೆ ಕಳಿಸುತ್ತಿರುವ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ಉದ್ಯೋಗ ನೀಡಲಾಗದ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ವಿದ್ಯಾರ್ಥಿ ಯುವಜನರನ್ನು ಜೈಲಿಗೆ ಕಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಗರದಲ್ಲಿ ಸ್ಥಳಕ್ಕೆ ಬರಲು ಅವಕಾಶವಿರುವ ಎಲ್ಲರೂ ಈ ಹೋರಾಟದ ಸ್ಥಳಕ್ಕೆ ಆಗಮಿಸುವಂತೆ ಮನವಿ ಮಾಡಿದವರು ಹೋರಾಟಕ್ಕೆ ಜಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಆ ಹೋರಾಟ ನಡೆಸುವುದಾಗಿ ಅವರು ಹೇಳಿದರು. ಇದು ಬಾಂಧವ್ಯಗಳ ಬೆಸುಗೆ,